ಪಂಚರ್ ಆಗಿರೋ ತನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ದ ಬಿಕಾರಿ ಮನೆಯಾಳಿಯ ಒಂದು ಡೈಮಂಡ್ ನೆಕ್ಲೆಸ್ಗೆ ಹೇಗ್ 100 ಕೋಟಿಯ ಹರಾಜ್ ಕರ್ದ. ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕಾಗ್ದಿರೋ ಡೈಮಂಡ್ ನೆಕ್ಲೆಸ್ ನ ಹೇಗೆ ಒಬ್ಬ ಬಿಕಾರಿ ಮನೆಯಾಳಿಯ ಖರೀದಿ ಮಾಡ್ದ ತಿಳ್ಕೊಳ್ಳೋಕೆ ಕೆಳಗ್ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಅಂಡ್ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಹಾಗೂ 1 ನಿಮಿಷದಲ್ಲಿ ಬಿಕಾರಿ ಶ್ರೀಮಂತನಾದ ರೋಚಕ ಕಥೆಯನ್ನ ಕೇಳಿ. ಲೋ ಬೇಕುಫಾ, ಈ ಬಾತ್ರೂಮ್ ಎಷ್ಟು ಗಲೀಜಾಗಿದೆ, ಬೇಗ ಬಂದು ಕ್ಲೀನ್ ಮಾಡು ಇದನ್ನ. ಸರಿ ಅತ್ತೆ, ನಾನು ಈಗ್ಲೇ ಮಾಡ್ತೀನಿ. ಯೂಶಲಿ ಅಳಿಯಂಗೆ ಅತ್ತೆ ಮನೇಲಿ ಗೌರವ ಕೊಡ್ತಾರೆ ಹಾಗೂ ಅವ್ನ್ ಸೇವೆಯನ್ನ ಮಾಡ್ತಾರೆ. ಆದ್ರೆ ಸಾಮ್ರಾಟ್ ಪರಿಸ್ಥಿತಿ ಅವ್ನ ಅತ್ತೆ ಮನೇಲಿ ನಾಯಿಗಿಂತ ಕಡಿಯಾಗಿತ್ತು. ಅವ್ನ್ ಕೂಲಿಯ ಹಾಗೆ ಮನೆ ಕೆಲಸ ಮಾಡ್ತಿದ್ದ. ಸಾಮ್ರಾಟ್ನ ಅತ್ತೆ ಹೆಸರು ಶರ್ಮಿಳಾ. ಅವರು ಸಾಮ್ರಾಟ್ನ ಹಿಯಾಳ್ಸೋಕೆ ಸಿಗೋ 1 ನಿಮಿಷ ಕೂಡ ಬಿಡ್ತಾ ಇರ್ಲಿಲ್ಲ. ಎಲ್ ಸತ್ ಹೋದ ಕೆಲ್ಸದ ಕಳ್ಳ? ಬಾತ್ರೂಮ್ ನಲ್ಲೇ ಮಲಗ್ಬಿಟ್ನಾ ಹೇಗೆ? ಬೇಗ ಬಂದು ನನಗ್ ಕಾಲ್ ಒತ್ತು. ಹಾ ಬಂದೆ. ಮನೆ ಕೆಲ್ಸ ಮಾಡ್ತಾ ಮಾಡ್ತಾ ಇವತ್ತು ಅವನ್ ಹೆಂಡತಿ ಸಾನ್ಯಾಳ ಬರ್ತಡೆ ಅಂತ ಸಾಮ್ರಾಟ್ ಮಾಡ್ತಿದ್ದ. ಬೆಳಗಿನಿಂದ ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದ ಸಾಮ್ರಾಟ್ ಅಷ್ಟೊತ್ತಾದ್ರೂ ಸಾನ್ಯಾಗೆ ವಿಶ್ ಮಾಡಿರ್ಲಿಲ್ಲ. ಸಾಮ್ರಾಟ್ ಶರ್ಮಿಳಾ ಕಾಲ್ ಒತ್ತುತ್ತಿದ್ದಂತೆ ಅಲ್ಲಿಗೆ ಸಾನ್ಯಾ ಬಂದು ಅವನ್ ಮೇಲೆ ರೇಗಾಡೋಕೆ ಶುರು ಮಾಡ್ತಾಳೆ. ನಿನ್ ಜೊತೆ ಮದ್ವೆ ಮಾಡ್ಸಿ ತಾತ ನನ್ ಜೀವನ ನರ್ಕ ಮಾಡ್ಬಿಟ್ಟಿದ್ದಾರೆ. ಈ ಕಾರಣಕ್ಕೆ ನಾನ್ ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ನಾನು ನಿನ್ ಜೊತೆ ತಗ್ಲ ಹಾಕೊಂಡಿರೋ ಆ ನಿಗೂಢ ರಾತ್ರಿಯ ಸತ್ಯ ಫೈಂಡ್ ಔಟ್ ಮಾಡ್ಲೇಬೇಕಾಗಿದೆ. ಅದು ಬಿಡು, ಇವತ್ತು ನನ್ನ ಬರ್ತ್ಡೇ ಅಂತ ನಿನಗ್ ನೆನ್ಪಿದ್ಯಾ? ಅದು ಸಾರಿ ಸಾನ್ಯಾ, ಮನೆ ಕೆಲ್ಸದಲ್ಲಿ ನಂಗೆ ಮರ್ತೇ ಹೋಯ್ತು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮೈ ಫುಟ್. ಈ ನಾಲಾಯಕ್ ನಮ್ ಜೀವನದಲ್ಲಿ ಬಂದು ನಮ್ಮ ಫ್ಯೂಚರ್ ಹಾಳಾಯ್ತು. ನಿನ್ನೆ ಮಿಶ್ರಾ ಅವ್ರ ಅಳಿಯ ಅವ್ರ ಮಗಳು ಬರ್ತ್ಡೇಗೆ ಅವಳಿಗೆ ಐಫೋನ್ ಗಿಫ್ಟ್ ಮಾಡಿದ್ರು. ಅಂಡ್ ಇಲ್ಲೊಬ್ಬ ಇದನ್ನಲ್ಲ, ಇವನು ಹೂವನ್ನು ಕೂಡ ಪೇಪರ್ ನಿಂದ ಮಾಡ್ಕೊಡಕ್ ಲಾಯಕ್ಕು. ಇವತ್ ಸಂಜೆ ಬರ್ತ್ಡೇ ಪಾರ್ಟಿನಲ್ಲಿ ನಾನ್ ಏನ್ ಮಾಡ್ಲಿ ಮಮ್ಮಿ? ನನ್ ಗಂಡ ಒಬ್ಬ ನಾಲಾಯಕ್ ಮನೆ ಅಳಿಯ ಅಂತ ನನ್ನ ಫ್ರೆಂಡ್ಸ್ ಗೊತ್ತಾದ್ರೆ ಅವ್ರು ನನ್ನ ಎಷ್ಟು ಗೇಲಿ ಮಾಡಲ್ಲ. ನಾನ್ ಸಂಪಾದಿಸಿರೋ ಪ್ರೆಸ್ಟೀಜ್ ಎಲ್ಲ ಮಣ್ಪಾಲಾಗತ್ತೆ. ಸಾನ್ಯಾಳ ಈ ಮಾತನ್ನ ಕೇಳಿ ಶರ್ಮಿಳಾ ಸಿಟ್ಟಲ್ಲಿ ಕಾಲ್ ಒತ್ತುತ್ತಾ ಇದ್ದ ಸಾಮ್ರಾಟ್ನ ತನ್ ಕಾಲಿಂದ ಒತ್ತು ನಂತರ ಮೇಲೆದ್ದು ಅವ್ನ್ ಕಾಲರ್ ಹಿಡ್ಕೊಂಡು ಹೇಳಿದ್ಲು, ಇಲ್ಲಿ ಕೇಳೋ ಲೋಫರ್, ನಿಂಗೆ ಸಂಜೆ ತನಕ ಟೈಮ್ ಇದೆ. ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡು. ಒಳ್ಳೆ ಡ್ರೆಸ್ ಹಾಕೊಂಡು ಪಾರ್ಟಿಗ್ ಬಾ, ಅರ್ಥ ಆಯ್ತಾ? ನನ್ನ ಮಗಳ ಮರ್ಯಾದೆ ಹರಾಜಾದ್ರೆ ನಿನ್ನ ಜೀವಂತ ಸುಟ್ ಹಾಕ್ತೀನಿ. ಆದ್ರೆ ಅತ್ತೆ, ನಾನೆಲ್ಲಿಂದ ಕಾಸ್ಟ್ಲಿ ಗಿಫ್ಟ್ ತರ್ಲಿ? ನನ್ನ ಹತ್ರ ಪಂಚರ್ ಆಗಿರೋ ನನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲ. ಇದನ್ನೆಲ್ಲ ನೀನು ಮದ್ವೆಗಿಂತ ಮೊದ್ಲು ನನ್ನ ಮಗಳ ಜೊತೆ ಆ ರಾತ್ರಿ ಕಳೆಯುವಾಗ ಯೋಚನೆ ಮಾಡ್ಬೇಕಾಗಿತ್ತು. ಅದ್ರಿಂದಾಗಿನೇ ನನ್ನ ಮಾವ ನನ್ನ ಮಗಳ ಸೆರಿಗೆಗೆ ನಿನ್ನನ್ನ ಕಟ್ ಹಾಕಿದ್ರು. ಶರ್ಮಿಳಾರ ಚುಚ್ಚು ಮಾತು ಕೇಳಿ ಸಾಮ್ರಾಟ್ನ ಕಣ್ಮುಂದೆ ಆ ಕರಾಳ ರಾತ್ರಿ ಮತ್ತೆ ಜೀವ ಪಡ್ಕೋತು. ಆ ರಾತ್ರಿ ಸಾಮ್ರಾಟ್ ತನ್ನ ಡೆಲಿವರಿ ಶಿಫ್ಟ್ ಮುಗಿಸಿ ಅವನ್ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅವಳ ಮನೆ ತಲುಪಿದ್ದ. ಅಲ್ಲಿ ಅದಾಗ್ಲೇ ವೈಭವಿಯ ಫ್ರೆಂಡ್ಸ್ ಇದ್ರು. ಹಲೋ ವೈಭವಿ, ಹ್ಯಾಪಿ ಬರ್ತ್ಡೇ ಮೈ ಲವ್. ಇಲ್ಲಿ ನೋಡು, ನಾನಿನ್ನ ಫೇವ್ರೆಟ್ ಪೇಸ್ಟ್ರಿ ತಗೊಂಡ್ ಬಂದಿದ್ದೀನಿ. ಸಾಮ್ರಾಟ್, ಪ್ಲೀಸ್ ನಿನ್ನಿಲ್ಲಿಂದ ಹೋಗು. ನನ್ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ಏನು ಏನ್ ಹೇಳ್ತಿದ್ಯಾ ನೀನು? ನನ್ನಿಂದಾಗ ನಿಂಗೆ ಅವಮಾನ ಆಗುತ್ತಾ? ನೀನ್ ನನ್ನ ಲವ್ ಮಾಡ್ತಿಲ್ವಾ? ಅಯ್ಯೋ ಪೆದ್ದ, ಅದೊಂದು ಟೈಮ್ ಪಾಸ್ ಅಷ್ಟೇ. ನಿನಗೇನನ್ಸತ್ತೆ ನಾನು ಒಂದು ಡೆಲಿವರಿ ಬಾಯ್ ಜೊತೆ ಜೀವನ ಕಳಿತೀನ? ನೀನೊಬ್ಬ ಅನಾಥ, ನಿನಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಪಾಪ ಅಂತ ನಿನ್ ಜೊತೆ ಇದ್ದೆ, ಆದ್ರೆ ನೀನು ನನ್ ಕುತ್ತಿಗೆಗೆ ಬಂದ್ಬಿಟ್ಟೆ. ಇಲ್ಲಿ ಡ್ರಾಮಾ ಮಾಡ್ಬೇಡ, ಸುಮ್ನೆ ತೊಲಗು ಇಲ್ಲಿದ್ದ. ವೈಭವಿಯ ಮಾತು ಬಾಣದಂತೆ ಸಾಮ್ರಾಟ್ನ ಎದೆಯನ್ನ ಸೀಳ್ತಾ ಇತ್ತು. ಅದೇ ಸಮಯಕ್ಕೆ ಅಲ್ಲಿಗ್ ಬಂದ ಜಗನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ. ಅರೆ ಸಾನ್ಯಾ, ಈ ಡೆಲಿವರಿ ಬಾಯ್ ನ ನೀನ್ ಬಿಟ್ಟೆ ಅಂತ ಹೇಳಿದ್ಯಲ್ಲ, ಮತ್ತವನು ಇಲ್ಲೇನ್ ಮಾಡ್ತಿದ್ದಾನೆ? ಬೇಬಿ, ನಿನ್ ಸ್ಟೇಟಸ್ಗೆ ಮ್ಯಾಚ್ ಆಗೋರ್ ಜೊತೆ ನೀನ್ ಇರ್ಬೇಕು. ಹೌದು ಬೇಬಿ, ಇವನು ಜಸ್ಟ್ ಪೇಸ್ಟ್ ಡೆಲಿವರಿ ಮಾಡೋದಕ್ ಬಂದಿದ್ದಾನೆ. ಈಗ್ಲೇ ಇವನನ್ನ ಓಡಿಸ್ತೀನಿ. ವೈಭವಿ, ಏನ್ ನಡೀತಿದೆ ಇಲ್ಲಿ? ನಂಗ್ ಮೋಸ ಮಾಡಕ್ ಹೇಗ್ ಮನ್ಸ್ ಬಂತು? ಏನೋ ಲೋಫರ್, ನಿನ್ನಂತ ಬಿಕಾರಿ ವೈಭವಿ ಜೊತೆ ಇರೋ ಕನ್ಸ್ ಕಾಣ್ತಿದ್ಯಾ? ಅವಳು ನಿನ್ನ ಬಿಟ್ಬಿಟ್ಲು, ಕೇಳಿಸ್ಲಿಲ್ವಾ ನಿನಗೆ? ಈಗ ಅವಳು ನನ್ನ ಗರ್ಲ್ ಫ್ರೆಂಡ್. ತೊಲಗು ಇಲ್ಲಿಂದ. ಜಗನ್ ನಿಜ ಹೇಳ್ತಾ ಇದ್ದಾನೆ. ಸಾಮ್ರಾಟ್, ನೀನ್ ಮುಚ್ಕೊಂಡ್ ನಡಿ ಇಲ್ಲಿಂದ, ಇಲ್ಲ ಅಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ವೈಭವಿ ಸಾಮ್ರಾಟ್ ತಂದಿರೋ ಪೇಸ್ಟ್ರಿನ ಕಾಲಿಂದ ನುಚ್ಚು ನೂರು ಮಾಡಿ ಸಾಮ್ರಾಟ್ನ ಒದ್ದು ಹೊರಗಾಕಿದ್ಲು. ಆಗಿರೋ ಅವಮಾನ ಹಾಗೂ ಮೋಸವನ್ನ ಮರೆಯೋಕೆ ಸಾಮ್ರಾಟ್ ಡ್ರಿಂಕ್ಸ್ ಮಾಡೋಕ್ ಶುರು ಮಾಡ್ದ. ತನ್ ಲೈಫ್ ನ ಬೈಕೊಳ್ತಾ ಅವ್ನ್ ಮೂರ್ಛೆ ತಪ್ಪುವಷ್ಟು ಕುಡ್ದ. ಫುಟ್ಪಾತ್ ನಲ್ಲಿ ಬಿದ್ಬಿಟ್ಟ. ಅದೇ ಸಮಯಕ್ಕೆ ಒಂದು ಬ್ಲಾಕ್ XUV ಅವ್ನ್ ಪಕ್ಕ ಬಂದು ನಿಲ್ತು. ಅದರಿಂದ ಒಬ್ಬ ಪವರ್ಫುಲ್ ವ್ಯಕ್ತಿ 3-4 ಬೌನ್ಸರ್ಸ್ ಜೊತೆ ಹೊರಗೆ ಇಳ್ದ. ಅವರು ಮೂರ್ಛೆ ತಪ್ಪಿದ ಸಾಮ್ರಾಟ್ನ ಹಿಡ್ಕೊಂಡು ನಿಂತರು. ಸರ್, ಈ ID ಕಾರ್ಡ್ ಸಿಕ್ಕಿದೆ. ಹೆಸರು ಸಾಮ್ರಾಟ್, ಡೆಲಿವರಿ ಕೆಲಸ ಮಾಡ್ತಾನೆ. ಅಂದ್ರೆ ಕುರಿ ಬಲಿ ತಯಾರಾಗಿದೆ. ಇವನನ್ನ ಕಾರ್ ಒಳಗ್ ಹಾಕಿ ಅಂಡ್ ಸೈಲೆಂಟ್ ಆಗಿ ಸಾನ್ಯಾನ ರೂಮ್ ನಲ್ಲಿ ಮಲಗಿಸಿ. ಮಾರನೇ ದಿನ ಸಾಮ್ರಾಟ್ ಎದ್ದಾಗ ಹಿಂದಿನ ರಾತ್ರಿ ಏನಾಯ್ತು ಅಂತ ಅವನಿಗೆ ಒಂದ್ ಚೂರು ನೆನ್ಪಿರ್ಲಿಲ್ಲ. ಅವನ್ ಪಕ್ಕ ಮಲಗಿದ್ದ ಬ್ಯೂಟಿಫುಲ್ ಹುಡುಗಿ ಸಾನ್ಯಾ ಕೂಡ ಅವನನ್ನ ನೋಡಿ ಬೆಚ್ಚ ಬಿದ್ದಿದ್ಲು. ನೀನ್ ಯಾರು? ಈ ರೂಮಿಗೆ ಹೇಗ್ ಬಂದೆ?
ನೆನ್ನೆ ರಾತ್ರಿ ಏನಾಯ್ತು ಅಂತ ನಂಗೆ ನೆನ್ಪಿಲ್ಲ. ನನ್ನ ನಂಬು, ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನಾನೇ ಶಾಕಲ್ಲಿದ್ದೀನಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.